ಎಲ್ರಿಗೂ ನಮಸ್ಕಾರ. ಓಂ ಗಂ ಗಣಪತಿಯೇ ನಮಃ. ನಾನು ಈ ದಿನ ಮಕ್ಕಳ ಪ್ರಾಥಮಿಕ ವಿದ್ಯಾಭ್ಯಾಸದಿಂದ ಕಾಲೇಜು ವಿದ್ಯಾಭ್ಯಾಸದವರೆಗೂ ನನ್ನದೇ ಆದ ಕೆಲವು ಅನಿಸಿಕೆಗಳ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಈ 30-35 ವರ್ಷದ ಹಿಂದೆ ಹೆಚ್ಚಿನದಾಗಿ ಸರ್ಕಾರಿ ಶಾಲೆಗಳಿದ್ದು, ಆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರತಕ್ಕಂಥ ಮಕ್ಕಳು ಅವರ ವಿದ್ಯಾಭ್ಯಾಸದ ಜೊತೆಗೆ ಅನೇಕ ಇತರೆ ಆ್ಯಕ್ಟಿವಿಟೀಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಏನೇಂತಿದ್ದೀವಿ ಅದರಲ್ಲೂ ಸಹಿತ ಮುಂದೆ ಬಂದು ಬಡತನದ ಮಕ್ಕಳಿರ್ಬೋದು, ಸಿರಿತನದ ಮಕ್ಕಳಿರ್ಬೋದು, ಅವ್ರದ್ದೇ ಆದ ಮನೆಯ ಒಂದು ಆದಾಯದ ಚೌಕಟ್ಟಿನಲ್ಲಿ ಯಾವ ರೀತಿ ವಿದ್ಯಾಭ್ಯಾಸವನ್ನು ತುಂಬ ಭೇದ ಭಾವವಿಲ್ಲದೆ ಮಾಡ್ಕೊಂಬಂದಿರ್ತಾರೆ. ಅವರು ಅನೇಕ ಕ್ಷೇತ್ರಗಳಲ್ಲಿ ಈಗ ತುಂಬ ಸಾಧನೆಯನ್ನು ಮಾಡ್ತಾಯಿದ್ದಾರೆ. ಆದಷ್ಟು ಅವರು ನಾನು ಕಂಡಂತೆ ನನ್ನ ಅನುಭವನೂ ಸೇರಿಸಿದಂತೆ ತುಂಬ ಒತ್ತಡಗಳಲ್ಲಿ ಬದುಕಿದ ಉದಾಹರಣೆಗಳು ವಿದ್ಯಾರ್ಥಿ ಜೀವನದಲ್ಲಿ ಕಡಿಮೆ. ಆದರೆ ಈಗಿನ ಜನ್ರೇಷನ್ನಲ್ಲಿ ಪೇರೆಂಟ್ಸು ಮಕ್ಕಳು ಇಂಥದ್ದೇ ಆಗಬೇಕು, ಹೀಗೆ ಆಗಬೇಕು ಅಂತ ಒತ್ತಡ ಏರಿ ಅವರಲ್ಲಿರೋ ಪ್ರತಿಭೆನ ಈಚೆ ತೆಗೆಯದೆ ಅವ್ರ ಮೇಲೆ ಇದೇ ಆಗುವಂಥೇಳಿ ಒತ್ತಡ ಹಾಕಿ ಅವರ ಒಂದು ವೈಯಕ್ತಿಕ ಸ್ವಾತಂತ್ರ್ಯವನ್ನೇ ಕಿತ್ತುಕೊಂಡು ಇವತ್ತು ಡಾಕ್ಟ್ರ್ ಆಗಬೇಕು ಅಂತಿದ್ದಾರೆ, ಇಂಜಿನಿಯರ್ ಆಗಬೇಕು, ಡಾಕ್ಟ್ರ್ ಆಗೋದು ಅಥವಾ ಇನ್ನೂ ಅನೇಕ ಕ್ಷೇತ್ರಕ್ಕೆ ಇಷ್ಟವಿಲ್ಲದ ಕ್ಷೇತ್ರದಲ್ಲಿ ತಮ್ಮ ಭವಿಷ್ಯವನ್ನು ಕಂಡುಕೊಳ್ಳೋಕೆ ಹೋಗಿ ಕೆಲವರು ಸಕ್ಸಸ್ ಆಗಿದ್ದಾರೆ, ಕೆಲವರು ಎಡವಿದ್ದಾರೆ. ನನ್ನ ಒಂದು ಕಿವಿಮಾತೇನಪ್ಪ ಅಂದರೆ, ಆದಷ್ಟು ಮಕ್ಕಳನ್ನು ಬಾಲ್ಯಾವಸ್ಥೆಯಲ್ಲೇ ಆಧ್ಯಾತ್ಮದ ಜೊತೆಗೆ ಮಾನವೀಯತೆ ಜೊತೆಗೆ ವಿದ್ಯಾಭ್ಯಾಸವನ್ನು ಒಂದು ಸರಳ ರೀತಿಯಲ್ಲಿ ತುಂಬ ಸಂತೋಷದಿಂದ ಆಯಾ ಹಂತದಲ್ಲಿ ಅನುಭವಿಸೋ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸೋದ್ರಿಂದ ಅವರು ಒತ್ತಡಕ್ಕೊಳಗಾಗದೆ ಮುಂದೆ ಒಳ್ಳೆಯ ಜೀವನ ಕಟ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆಗ್ತಾರೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಈ ಒತ್ತಡಗಳದ ಜೀವನದಿಂದ ಏನೇನು ದುಷ್ಪರಿಣಾಮಗಳಾಗ್ತಿದ್ದಾವೆ ಅನ್ನೋದನ್ನು ನೀವು ಪ್ರತಿದಿನ ನಡೀತಾ ಇರೋ ಘಟನೆಗಳನ್ನು ನೋಡಿದಾಗ ಗಮನಿಸ್ತಾ ಇದ್ದೀರಿ. ಅದರಿಂದ ಇವತ್ತಿನ ನಾನು ಟಾಪಿಕ್ ಏನು ಹೇಳ್ತಿದ್ದೀನಿ ಅದರಲ್ಲಿ ಅವಲೋಕನ ಮಾಡಿಕೊಂಡು ಆದಷ್ಟು ಮಕ್ಕಳ ಮೇಲೆ